ಇನ್ನು ತುಮಕೂರು ಜಿಲ್ಲೆಯಲ್ಲಿ ಎಸ್ಐಆರ್ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಅಪಘಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಿಬ್ಬಂದಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಡೀ ತುಮಕೂರು ಜಿಲ್ಲೆಯನ್ನು ಒಂದಿಷ್ಟು ಬೇಸರವನ್ನು ಮೂಡಿಸಂತಹದ್ದು, ಒಂದಿಷ್ಟು ಆತಂಕವನ್ನು ಮೂಡಿಸಂತಹ ಘಟನೆ ಎಸ್ಐಆರ್ ಕಾರ್ಯಾಚರಣೆ ವೇಳೆ ಆದಂತಹ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದಂತಹ ಘಟನೆ, ವಿ.ಎ. ಭುವನ್ ಅವರು ಸಾವನ್ನಪ್ಪಿದಂತಹ ಘಟನೆ ಅಧಿಕಾರಿಗಳಿಗೆ ಒತ್ತಡವೇ ಕಾರಣ ಅನ್ನುವಂತಹ ಪ್ರಶ್ನೆ ಎದ್ದಿರುವಂತಹದ್ದು. ಈ ಒಂದು ಒತ್ತಡಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಆಕ್ರೋಶ, ಅಸಮಾಧಾನಗಳು ವ್ಯಕ್ತ ಆಗ್ತಾ ಇತ್ತು. ಬೆಳಗ್ಗೆ 6:30ಕ್ಕೆ ಫೀಲ್ಡ್ ಡ್ಯೂಟಿ ಆದೇಶ ವಿವಾದ. ಇನ್ನು ಫೀಲ್ಡ್ ಡ್ಯೂಟಿಗೆ ಸುಮಾರು 6:15ಗೆ ಕೂಡ ಬರಬೇಕು ಅನ್ನುವಂಥದ್ದೇನಿದೆ, ಆ ಒಂದು ವಿಚಾರದಕ್ಕೆ ಒತ್ತಡ ಹೆಚ್ಚಾಗಿದೆ, ಸಾಕಷ್ಟು ಸಮಸ್ಯೆ ಆಗಿದೆ. ಈ ಒತ್ತಡದಿಂದ ವಾಹನ ಚಲಾವಣೆ ಮಾಡಬೇಕಾದ್ರೆ ಅಥವಾ ರಸ್ತೆಯಲ್ಲಿ ಹೋಗಬೇಕಾದಂತಹ ಘಟನೆ ಇದು. ಇಂತಹ ಅಪಘಾತ ನಡಿಬಾರ್ದಾಗಿತ್ತು, ನಡೆದು ಹೋಗಿದೆ ಅನ್ನುವಂತಹ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ DCM ಡಾಕ್ಟರ್ ಜಿ ಪರಮೇಶ್ವರ್, ಇದೀಗ ತಹಶೀಲ್ದಾರ್ ಏನು ಆಡಿಯೋ ಇತ್ತು ಅದು ಕೂಡ ಒಂದಿಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸರ್ಪ್ರೈಸ್ ಇನ್ಸ್ಟ್ರಕ್ಷನ್ಗಾಗಿ ಒತ್ತಡವನ್ನು ಆರೋಪ ಮಾಡ್ತಾ ಇದ್ರು. ಜೊತೆಗೆ SIR ಪ್ರಕ್ರಿಯೆ ವೇಳಾಪಟ್ಟಿ ಬಗ್ಗೆ ಕೂಡ ಒಂದಿಷ್ಟು ಆಕ್ಷೇಪಣೆ ಇತ್ತು. ಅಧಿಕಾರಿಗಳ ಕಾರ್ಯಶೈಲಿಗಳಿಗೆ ಟೀಕೆಗಳ ಸುರಿಮಳೆ ಇದೀಗ ವ್ಯಕ್ತವಾಗ್ತಾ ಇದೆ. SIR ಪ್ರಕ್ರಿಯೆ ತಿಳಿತಿದ್ದಾಗ ವಿಲೇಜ್ ಅಕೌಂಟೆಂಟ್ ಅಪಘಾತದಲ್ಲಿ ಒಂದು ಸಾವನ್ನಪ್ಪಿದ್ರು. ಅಧಿಕಾರಿಗಳ ಈ ಒಂದು ಒತ್ತಡದಿಂದಲೇ ಈ ಒಂದು ಅಪಘಾತ ಆಯಿತು ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಭುವನ್ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸೋದ್ರ ಮೂಲಕವಾಗಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು SIR ಪತ್ರಿಕೆ ತಿಳಿತಾ ಇದ್ದಂತಹ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ, ಅಧಿಕಾರಿಗಳ ಈ ಒತ್ತಡದಿಂದಲೇ ಈ ಒಂದು ಅಪಘಾತ ಆಗಿದೆ ಅನ್ನುವಂತಹದ್ದು. ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಮಾತನಾಡಿರ್ತಕ್ಕಂಥ ಆಡಿಯೋ ಕೂಡ ವೈರಲ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. AC ಆದೇಶದಂತೆ ಬೆಳಗ್ಗೆ 6:30ಕ್ಕೆ ಈ ಒಂದು SIR ಪ್ರಕ್ರಿಯೆಯಲ್ಲಿ ಇರಬೇಕು ಅಂತೇಳಿ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ಬೆಳಗ್ಗೆ 6:30ಕ್ಕೆ ಎಲ್ಲರೂ ಕೂಡ ಇರಬೇಕು, ಮತ್ತು ನಾವು ಮತ್ತೆ ಕೂಡ AC ಮೇಡಮ್ಗೆ 7:30ಕ್ಕೆ ಎಲ್ಲರೂ ಕೂಡ ಇರ್ತಾರೆ ಅನ್ನುವಂತಹ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಫೀಲ್ಡ್ನಲ್ಲಿರಿ. ಸರ್ಪ್ರೈಸ್ ಆಗಿ AC ಮೇಡಮ್, DC ಮೇಡಮ್ ಹಾಗೂ ನಾವು ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿ ಆಫೀಸರ್ ಆಗಿ ಎಲ್ಲರೂ ಕೂಡ ಬರ್ತೇವೆ. ಸರ್ಪ್ರೈಸ್ ವಿಸಿಟ್ ಇರುತ್ತೆ, BLOಗಳಿಗೆ ಕಮ್ಯುನಿಕೇಷನ್ ಮಾಡಿ ಅಂತ ಹೇಳಿ ಒಂದಿಷ್ಟು ಒತ್ತಡ ಆಗ್ತಾ ಇದ್ರು ಅನ್ನುವಂತಹದ್ದು ಆ ಒಂದು ಆಡಿಯೋದಲ್ಲಿ ವೈರಲ್ ಆಗಿದೆ. ಈ ಒಂದು ವಿಚಾರ ಸಾಕಷ್ಟು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಒಂದು ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿಯನ್ನು ನೀಡಿ ಒಂದು ಸಾಂತ್ವನ ಹೇಳುವಂತಹ ಕೆಲಸವನ್ನು ಇದೀಗ ಮಾಡಿದ್ದಾರೆ. ತದನಂತರ ಒಂದು 15-20 ಜನ ಪತಿ ಪತ್ನಿಯರು ಅವರು 1.5 ವರ್ಷದಿಂದ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ನಾನು ಕಾರ್ಯಗತ ಮಾಡಿದ್ದೆ. ಅವ್ರಿಗೆ ಈಗಾಗಲೇ ಆದೇಶ ಬಂದಿರ್ಬೋದು ಅಥವಾ ಆದೇಶ ಆಗುತ್ತೆ. ಮತ್ತು ಇವೆಲ್ಲ ನಿಮ್ಮ C&R ರೂಲ್ಸ್ ಸರಿಯಾಗಿ ಆಗಲಿಲ್ಲ, ಅದನ್ನು ಡ್ರಾಫ್ಟ್ ಮಾಡಿ ರೆಡಿ ಮಾಡಿದ್ದೇವೆ. ಅದನ್ನು ಕೂಡ ಫೈನಲ್ ಆಗಿ ಇಶ್ಯೂ ಮಾಡಿ ಅಂತೇಳಿ ಮೊನ್ನೆ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ನಾನು ನಿಮ್ಮ ಪರವಾಗಿದ್ದು, ಅಂದ್ರೆ ನೌಕರರ ಪರವಾಗಿ ಇರಬೇಕಾದಂತ ಜವಾಬ್ದಾರಿ ಸರ್ಕಾರಕ್ಕೆ. ಸರ್ಕಾರ ನೀವು ನಾವು ಎಲ್ಲ ಸರ್ಕಾರ ಅಲ್ವಾ, ನೀವೇ ಬೇರೆ ನಾನೇ ಬೇರೆ ಅಂತ ಹೇಳಿ ಆಗೋದಿಲ್ಲ. ಸರ್ಕಾರ ಅಂದಮೇಲೆ ನೀವು ನಾವೆಲ್ಲ ಒಂದು ಭಾಗ. ಹಾಗಾಗಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ನೀವು ಬಹಳ ಕಠಿಣವಾದ ಕೆಲಸಗಳನ್ನ ಮಾಡಿದ್ದೀರಿ. ನಾನು ಹಿಂದೆ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಎಲ್ಲ ನಮ್ಮ 3-4 ಕಾರ್ಯಕ್ರಮಗಳು ಏನು ನಮ್ಮ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ದೀರಿ, ಅದನ್ನ ನಾನು ಅನೇಕ ಸಂದರ್ಭದಲ್ಲಿ ಪ್ರಶಂಸೆ ಮಾಡಿದ್ದೇನೆ. ಇವತ್ತು ಕೂಡ ಮಾಡಿದ್ದೇನೆ, ಅನೇಕ ಕೆಲಸಗಳನ್ನು ಮಾಡಿದ್ದೀವಿ. ಈ ಮಧ್ಯೆ SIR ಅಂತ ಭೂತನ ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಒಂದು ಭೂತ ಇದ್ದಾಗ, ಯಾಕೆಂದ್ರೆ ಅವರಿಗೆ 2 ತಿಂಗಳ ಸಮಯ ಕೊಡ್ಬೋದಾಗಿತ್ತು. ಎಲೆಕ್ಷನ್ ಕಮಿಷನ್ ಅವರು ಒಂದು 2 ತಿಂಗಳ ಸಮಯ ಕೊಟ್ಟಿದ್ರೆ ಆರಾಮಾಗಿ ಎಲ್ಲರೂ ಕೂಡ ನಿಧಾನಕ್ಕೆ ಮಾಡಿ, ಅಂದ್ರೆ ಕ್ವಾಲಿಟೇಟಿವ್ ವರ್ಕ್ ಅನ್ನ ಮಾಡಿ ಕೊಡ್ಬೋದಾಗಿತ್ತು. ಆದ್ರೆ ಅವ್ರಿಗೇನು ಕಾರಣ ಇತ್ತು ಗೊತ್ತಿಲ್ಲ. ಅವರು 1 ತಿಂಗಳ ಸಮಯ ಕೊಟ್ಬಿಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ದೊಡ್ಡ ಎಕ್ಸರ್ಸೈಸ್ ಅನ್ನ ಒಂದು ಭಯದ ವಾತಾವರಣದಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ರೀತಿಯ ಒತ್ತಡ. ಆದ್ರೆ ಇದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಒಂದು ವೇಳೆ ಆ ಹೆಣ್ಣುಮಗಳಿಗೆ ಒತ್ತಡ ಇತ್ತು, ಯಾವುದು ಎಲ್ಲಿಂದ ಒತ್ತಡ ಇತ್ತು, ಯಾವ ರೀತಿ ಒತ್ತಡ ಇತ್ತು ಅಂತಂದ್ರೆ ಅವ್ರ ಮೇಲೆ ಕ್ರಮ ಮಾಡೋಣ. ಅದಕ್ಕೇನು ನಾನು ಹಿಂಜರಿಯೋದಿಲ್ಲ. ಅದರಿಂದ ಇವತ್ತು ನೀವು ಮಾಡಿರ್ತಕ್ಕಂಥದ್ದು ಪ್ರತಿಭಟನೆ ಮಾಡಿದ್ದೀರಿ, ಅದು ನಿಮ್ಮ ಹಕ್ಕು, ಮಾಡಿದ್ದೀರಿ. ಅದರ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಅಷ್ಟೇ ಹೇಳ್ತೇನೆ. ಆಮೇಲೆ ಅವರ ಕುಟುಂಬದವರಿಗೆ ಈಗಾಗಲೇ ಇನ್ಶೂರೆನ್ಸ್ 1 ಕೋಟಿ ರೂಪಾಯಿ 15 ದಿವಸದೊಳಗಾಗಿ ಬರುತ್ತೆ. ಅದರ ಜೊತೆಯಲ್ಲಿ
ಎಲೆಕ್ಷನ್ ಕಮಿಷನ್ ಇಂದ 30 ಲಕ್ಷ ರೂಪಾಯಿ ಕೊಡೋದಕ್ಕೆ ಅದನ್ನು ಕೂಡ ಈಗಾಗಲೇ ರೆಕಮೆಂಡ್ ಮಾಡಿದ್ದಾರೆ, DC ಅವರೆಲ್ಲ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರ ಕುಟುಂಬದವರಿಗೆ ನಾವು ಸಹಾಯ ಮಾಡ್ತೀವಿ. ನಾನು ವಿಚಾರ ಮಾಡಿದೆ, ಅವರಿಗೆ ಯಾರೋ ಅವ್ರ ಮನೆಯಲ್ಲಿ ನೌಕರಿಯನ್ನು ಕೊಡ್ತಕ್ಕಂಥದ್ದು ಐ ವಿಲ್ ರೆಕಮೆಂಡ್ ಟು ಒನ್ ಆಫ್ ದಿ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಯಾರು ಇದಾರೋ ನೋಡಿಕೊಂಡು ಅವ್ರ ಕುಟುಂಬದವ್ರನ್ನ ಕೇಳಿಕೊಂಡು ಅವರು ಯಾರಿಗೆ ಇಷ್ಟಪಡ್ತಾರೋ ಅದನ್ನು ನಾನು ಖಂಡಿತವಾಗಿ ಮಾಡಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಎರಡನೇದು, ನೀವ್ಯಾರು ಅನ್ಯತಾ ಭಾವಿಸ್ಬೇಡಿ. ಯಾಕೆಂದರೆ ನಾವು ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಕಂದಾಯ ಸಚಿವರಾಗಿದ್ದಾಗ ಹೀಗಾಯ್ತು ಅಂತ ಹೇಳಿದಾಗ ನನಗೂ ಬೇಸರ ಆಯಿತು. ನಾನು ಇನ್ನು ಬೆಳಗ್ಗೆನೆ ಬರೋನು, ಸ್ವಲ್ಪ ನನಗೆ ಆರಾಮ ಇರಲಿಲ್ಲ ಅಂತ ಹೇಳಿ ನಾನು ಆಯಿತು ಅವರಿಗೆ ಹೇಳಿದೆ, ಜಿಲ್ಲಾಧಿಕಾರಿಗಳಿಗೆ, ನೀವೆಲ್ಲರೂ ಮಾತನಾಡಿ ಅವರಿಗೆ ಒಂದು ಸಂಯಮದಿಂದ ಅದನ್ನು ತೀರ್ಮಾನ ಮಾಡಿ ಕಳಿಸ್ಕೊಡಿ ಅವರಿಗೆ ಅಂತ ಹೇಳಿ ನಾನು ಹೇಳಿದ್ದೆ. ಆದರೆ ಬೇರೆ ಬೇರೆಯವರೆಲ್ಲ ಬಂದು ಏನೇನೋ ಮಾತಾಡಿ ಅದೆಲ್ಲ ಸ್ವಲ್ಪ ನನಗೂ ಬೇಸರ ಆಯಿತು. ಅದರವ್ರಿಗೂ ಮಾತಾಡೋದು, ನಿಮ್ಮೆಲ್ಲ ಹೋಗಿದ್ದೀರಿ ಸಂತೋಷ, ಆದರೆ ರಾಜಕೀಯ ಮಾಡೋಕ್ಕೆ ಹೋಗ್ಬೇಡಿ, ಇದು ನಮ್ಮ ಜವಾಬ್ದಾರಿ ಇದೆ ಸರ್ಕಾರದ್ದು ಅಂತ ಮಾತನ್ನು ಅವ್ರಿಗೂ ಹೇಳಿದ್ದೇನೆ. ಇವತ್ತು ನಾನು ಒಂದೇ ಮಾತು ಹೇಳ್ತೀನಿ, ಕೊನೆಯದಾಗಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ದಯಮಾಡಿ ತಾವು ತಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಿ. ನಾವು ಸರ್ಕಾರದಲ್ಲಿ ನಿಮಗಾಗಿ ನಾವು ಇದ್ದೇವೆ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ನನ್ನನ್ನು ಭೇಟಿ ಮಾಡಿ, ಮುಕ್ತವಾಗಿ ಭೇಟಿ ಮಾಡಿ, ಯಾವ ಸಂಕೋಚ ಇಲ್ಲ. ನಾನು ಇಲ್ಲಿ ಬಂದಾಗಾದರೂ ಭೇಟಿ ಮಾಡಿ, ಇಲ್ಲ ಬೆಂಗಳೂರಲ್ಲಾದರೂ ನಾನು ಕಚೇರಿನಲ್ಲೋ ಮನೆಯಲ್ಲೋ ಎಲ್ಲಾದರೂ ನೀವು ಭೇಟಿ ಮಾಡ್ತೀನಿ ಅಂತಂದರೆ ಸಮಯ ಕೊಡ್ತೀನಿ, ಚರ್ಚೆ ಮಾಡೋಣ. ನಿಮ್ಮ ಸಮಸ್ಯೆ ಇಟ್ಕೊಂಡು ನಾವು ನಿಮ್ಮ ಹತ್ರ ಕೆಲಸ ತಗೊಳಕ್ಕಾಗಲ್ಲ. ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ನಾವು ನಿಮ್ಮ ಹತ್ರ ಕೆಲಸ ತಗೋಬೇಕು. ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ನೋಡಿದ್ರೆ ಸಂತೋಷ ಆಗುತ್ತೆ. ಬರಬೈ ಕಡೆ ನೋಡಿ, ಎಷ್ಟೊಂದು ಜನ ಸಹೋದರಿಯರು ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನಾನು ಕೇಳಿದೆ, ಅದನ್ನು ನನಗೂ ಬಹಳ ಬೇಸರ ಆಯಿತು. ಇವತ್ತಿನ ದಿವಸ ಅವರೆಲ್ಲರೂ ಕೂಡ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಕೆಲಸ ಮಾಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಇಲಾಖೆಯಲ್ಲಿ ನಿಮಗೆ ಯಾವುದೇ ತೊಂದರೆ ಆಗದ ಹಾಗೆ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅಷ್ಟೇ ನಾನು ಹೇಳ್ತೇನೆ. ದಯಮಾಡಿ ನೀವು ಈ ಪ್ರತಿಭಟನೆಯನ್ನು ತಗೊಳ್ಳಿ. ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಸಮಸ್ಯೆ ಏನಿದ್ರು ನನ್ನ ಜೊತೆ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿಕೊಡ್ತೀನಿ.